ಎಲೆಕ್ಷನ್ ಸಟ್ಟಾ ಬಜಾರ್ ಭವಿಷ್ಯ ನುಡಿದಿದೆ. ಮಹಾರಾಷ್ಟ್ರ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಳ ಬಹುಮತಕ್ಕೆ 145 ಮ್ಯಾಜಿಕ್ ನಂಬರ್ 145 ಇದೆ. ಅಲ್ಲಿ 145 ಬೇಕಾಗುತ್ತೆ. ಏನು ಮಹಾಯುತಿ, ಬಿಜೆಪಿ, ಶಿವಸೇನೆ ಅಂದ್ರೆ ಶಿಂದೆ ಬಣ, ಏನು NCP ಇದೆ ಅಜಿತ್ ಪವಾರ್ ಅವರ ಬಣ, ಏನು ಇಂಡಿಯಾ ಒಕ್ಕೂಟ, ಕಾಂಗ್ರೆಸ್ ಮತ್ತು NCP ಶರದ್ ಪವಾರ್ ಅವರ ಬಣ ಇದೆ, ಮತ್ತು ಶಿವಸೇನೆ ಅಂದ್ರೆ ಉದ್ಧವ್ ಠಾಕ್ರೆ ಅವರ ಬಣ ಇದೆ. ಇವರಿಬ್ಬರ ಈ ಎರಡೂ ಒಕ್ಕೂಟಗಳ ನಡುವೆ ಜಿದ್ದಾಜಿದ್ದಿನ ಫೈಟ್ ಅಂತೂ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಇನ್ನು ಈ ಭವಿಷ್ಯ, ಮಹಾರಾಷ್ಟ್ರದ ಎಲೆಕ್ಷನ್ ಸಟ್ಟಾ ಬಜಾರ್ ಭವಿಷ್ಯ ಹೇಳ್ತಾ ಇರೋದು ಏನ್ ಬೇಕಾದರೂ ಆಗಬಹುದು ಈ ಒಂದು ಚುನಾವಣೆಯಲ್ಲಿ. ಮಹಾರಾಷ್ಟ್ರದ ಭವಿಷ್ಯ ಸಟ್ಟಾ ಬಜಾರ್ ಹೇಳಿದೆ. ಕರ್ನಾಟಕ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವು ಅಂತ ಹೇಳಿತ್ತು. ಸಟ್ಟಾ ಬಜಾರ್ ಭವಿಷ್ಯ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಸಟ್ಟಾ ಬಜಾರ್ ಭವಿಷ್ಯವನ್ನ ಹೇಳಿತ್ತು. ಅದರಂತೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಾಯ್ತು. ಅದಾದ ನಂತರ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಾಯ್ತು. ಹಾಗಾಗಿನೇ ಈ ಬಾರಿಯೂ ಆ ಒಂದು ಸಟ್ಟಾ ಬಜಾರ್ ಏನ್ ಹೇಳಿದೆಯೋ ಅದೇ ಭವಿಷ್ಯ ನಿಜವಾಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಅದರಲ್ಲೂ ಸಟ್ಟಾ ಬಜಾರ್ ಅನ್ನುವಂಥದ್ದು ಬಹಳ ಎಲ್ಲಾ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗಳಿರುವಂಥದ್ದು ಎಲ್ಲದರಲ್ಲೂ ಕೂಡ ಸಟ್ಟಾ ಬಜಾರ್ ಬಹಳ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಯಾಕಂತಂದ್ರೆ ಸಟ್ಟಾ ಬಜಾರ್, ಅದರಲ್ಲೂ ಕೂಡ ಪಲೋಡಿ ಸಟ್ಟಾ ಬಜಾರ್ ಅಂತೂ ಒಂದಿಷ್ಟು ನಿಖರತೆ. ಯಾಕಂತಂದ್ರೆ ಕಳೆದ ಬಾರಿಯೂ ಕೂಡ ಒಂದಿಷ್ಟು ಏನು ಚುನಾವಣಾಕ್ಕೆ ಎಕ್ಸಿಟ್ ಪೋಲ್ಗಳನ್ನು ಕೊಟ್ಟಾಗ ಇದು ಗೆಲ್ಲುತ್ತೆ ಅಂತ ಹೇಳಿತ್ತು. ಕೇವಲ ಭಾರತ ಚುನಾವಣೆ ಅಷ್ಟೇ ಅಲ್ಲ, ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯನ್ನ ಗಮನಿಸಿದ್ರು ಕೂಡ ಟ್ರಂಪ್ ಅವರು ಗೆಲ್ತಾರೆ ಅನ್ನುವಂತ ಒಂದು ಭವಿಷ್ಯ ನುಡಿದಿತ್ತು. ಅದು ಕೂಡ ಸತ್ಯ ಆಗಿತ್ತು. ಇನ್ನು ಅನೇಕ ಭಾರತದಲ್ಲಿ ಲೋಕಸಭಾ ಚುನಾವಣೆಯನ್ನ ಗಮನಿಸಿದ್ರು ಕೂಡ ಕೊಟ್ಟಿರುವಂತ ಎಲ್ಲಾ ಒಂದಿಷ್ಟು ಭವಿಷ್ಯವಾಣಿಗಳು ಕೂಡ ಸತ್ಯ ಆಗಿತ್ತು. ಆದ್ರೆ ಏನು ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಟ್ಟಾ ಬಜಾರ್ ಏನ್ ಕೊಟ್ಟಿದೆ, ಏನಾಗುತ್ತೆ ಭವಿಷ್ಯ ನಿಜವೇ ಆದ್ರೆ ಬಹುಮತಗಳೊಂದಿಗೆ ಮತ್ತೆ ಬಿಜೆಪಿ ಮತ್ತೆ ಬಂದು ಅಧಿಕಾರವನ್ನ ಗದ್ದುಗೆನ ಏರುವಂತ ಸಾಧ್ಯತೆಗಳಿರುತ್ತೆ, ನೋಡ್ಬೇಕು. ಕರ್ನಾಟಕ ತೆಲಂಗಾಣ ಅವ್ರು ಏನ್ ಹೇಳಿದಾರೋ ಅದೇ ಆಗಿದೆ. ಅದಂತರ ಲೋಕಸಭೆಯಲ್ಲಿ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ ಕೂಡ ಸಟ್ಟಾ ಬಜಾರ್ ಭವಿಷ್ಯವನ್ನ ನುಡಿದಿತ್ತು. ಅದೇ ರೀತಿಯಾಗಿ ಆಗಿದೆ. ಆದ್ರೆ ಬಹುಮತ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಎಲ್ಲೂ ಕೂಡ ಸಟ್ಟಾ ಬಜಾರ್ ಹೇಳಿರ್ಲಿಲ್ಲ. ಆದ್ರೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ ಹೇಳಿತ್ತು. ಅದರಂತೆ ಹೊರಹೊಮ್ಮಿದೆ, ಅದು ಕೂಡ ನಿಜ ಆಗಿದೆ. ಹೀಗಾಗಿನೇ ಮಹತ್ವ ಪಡೆದುಕೊಂಡಿದೆ ಈ ಒಂದು ಸಟ್ಟಾ ಬಜಾರ್ ಭವಿಷ್ಯ. ಇದು ಅವ್ರು ಏನ್ ಹೇಳ್ತಾರೋ ಅದೇ ನಿಜ ಆಗುತ್ತೆ ಅನ್ನೋದು ಇಲ್ಲಿ ಎಲ್ಲರ ನಂಬಿಕೆ ಇದೆ. ಬೇರೆ ಬೇರೆ ಸಂಸ್ಥೆಗಳು ಕೂಡ ಭವಿಷ್ಯವನ್ನ ನುಡಿತವೆ, ಸರ್ವೆ ಮಾಡ್ತವೆ, ಅದರ ಲೆಕ್ಕಾನೇ ಬೇರೆ. ಆದ್ರೆ ಈ ಒಂದು ಪಲೋಡಿ, ನೀವು ಹೇಳಿದಾಗೆ ಪಲೋಡಿ ಸಟ್ಟಾ ಬಜಾರ್ ಇದೆಯಲ್ಲ, ಇದರ ಭವಿಷ್ಯನೇ ನಿಜ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ನಂಬ್ತಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಒಟ್ಟಾರೆ ಕ್ಷೇತ್ರ ಇರೋದು 288, 145 ಮ್ಯಾಜಿಕ್ ನಂಬರ್ ಅಲ್ಲಿ ಬೇಕಾಗಿರೋದು. ಈಗಾಗಲೇ ನಾನು ಹೇಳಿದಾಗೆ ಮಹಾಯುತಿ ವರ್ಸಸ್ ಮಹಾ ವಿಕಾಸ್ ಅಗಾಡಿ ಒಕ್ಕೂಟಗಳ ನಡುವೆ ಜಿದ್ದಾಜಿದ್ದಿನ ಫೈಟ್ ಅಂತೂ ನಡೆದಿದೆ. ರಾಜಸ್ಥಾನದ ಪಲೋಡಿ ಸಟ್ಟಾ ಬಜಾರ್ ಲೆಕ್ಕಾಚಾರ ಏನಪ್ಪ ನಾವು ಗಮನಿಸಿದ ಹಾಗೆ, ಮಹಾಯುತಿ ಅಲ್ಲಿ 144ರಿಂದ 152 ಕ್ಷೇತ್ರಗಳಲ್ಲಿ ಪಾರುಪತ್ಯವನ್ನ ಸಾಧಿಸುತ್ತೆ. ಈ ಒಂದು ಪಲೋಡಿ ಸಟ್ಟಾ ಬಜಾರ್ ಲೆಕ್ಕ ಇದು. ಇಂಡಿಯಾ ಮೈತ್ರಿಕೂಟ ಅಲ್ಲಿ 120ರಿಂದ 132 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಿ, ಅಂದ್ರೆ ಕನ್ಫರ್ಮ್ ಆಗಿ ಇಲ್ಲಿ ಹೇಳ್ತಾ ಇರೋದು ಮಹಾಯುತಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಅಫ್ಕೋರ್ಸ್ ಲೆಕ್ಕ ಬರ್ತಾ ಇದೆ ಇಲ್ಲಿ ಮಹಾಯುತಿ 144ರಿಂದ 152 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳಿ. ಅಲ್ಲಿ ಬೇಕಾಗಿರೋದೇ 145 ಮ್ಯಾಜಿಕ್ ನಂಬರ್. ಹಾಗಾಗಿ ಆಲ್ಮೋಸ್ಟ್ ಇದು ಮಹಾಯುತಿ ಒಕ್ಕೂಟದ ಪರವಾಗಿನೇ ಭವಿಷ್ಯವನ್ನ ನುಡಿದಿದೆ ಸಟ್ಟಾ ಬಜಾರ್. ಹಾಗಾಗಿ ಈ ಒಂದು ಲೆಕ್ಕ ಅಲ್ಲಿ ಕರೆಕ್ಟ್ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಈ ಒಂದು ಪಲೋಡಿ ಸಟ್ಟಾ ಬಜಾರ್ನ ಇತಿಹಾಸವೇ ಅದನ್ನ ಹೇಳ್ತಾ ಇರೋದು ನಾವು ಗಮನಿಸ್ತಾ ಇದೀವಿ. ಯಾಕೆಂತ ಹೇಳಿದ್ರೆ ಈ ಹಿಂದೆಯೂ ನಾವೀಗಾಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿತ್ತು. ಅದರಂತೆ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಏರಿದೆ. ಅದಾದ ನಂತರ ತೆಲಂಗಾಣದಲ್ಲಿ ಆಶ್ಚರ್ಯ, ಎಲ್ಲರೂ ಕೂಡ ಏನೇನೋ